ಹರೇ ಕೃಷ್ಣ. ನಮೋ ವಿಷ್ಣುಪಾದಾಯ ಕೃಷ್ಣಪೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾಣಿ ಪಾಶ್ಚಾತ್ಯ ದೇಶತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ. ನಾನು ನಿಮಗೆ ಇಂದು ದಾಮೋದರ ಲೀಲೆಯ ಬಗ್ಗೆ ತಿಳಿಸ್ಕೊಡ್ತೇನೆ. ದಾಮೋದರ ಅಂತ ಕೃಷ್ಣನಿಗೆ ಹೆಸರು ಹೇಗೆ ಬಂತು ಮತ್ತು ದಾಮೋದರನಿಗೆ ಯಶೋದೆಯ ಮೇಲೆ ಏಕೆ ಕೋಪ ಮಾಡಿಕೊಂಡಿದ್ದರು, ಹಾಗೆ ಕೃಷ್ಣನು ಯಶೋದೆಯ ಕೈಯಿಂದ ಹಗ್ಗದಿಂದ ಹೇಗೆ ಹೊರಡಕಲ್ಲಿಗೆ ಕಟ್ಟಿಸಿಕೊಂಡು ಅಂತ, ಮತ್ತು ದೇವತೆಗಳಿಗೆ ಋಷಿಮನೆಗಳಿಗೆ ಸೇರಿದಂತಹ ಭಗವಂತ ಕೃಷ್ಣ ಯಶೋದೆ ಕೈಯಿಂದ ಹಗ್ಗನ ಯಾವ ರೀತಿ ಕಟ್ಟಿಸ್ಕೊಂಡಿದ್ದಾರೆ ಅಂತ ನಿಮಗೆ ಲೀಲೆಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಒಮ್ಮೆ ಯಶೋದೆ ತಾಯಿ ಕೃಷ್ಣನಿಗೆ ಹಾಲುಣಿಸುವಾಗ ಯಶೋದೆಗೆ ಒಲೆಯ ಮೇಲೆ ಹಾಲಿಟ್ಟಿರುವುದು ಅವಳ ಗಮನಕ್ಕೆ ಬಂದಿತು. ತಕ್ಷಣ ತಾಯಿ ಕೃಷ್ಣನಿಗೆ ಹಾಲು ಕೂಡಿಸ್ತಾ ಇರುವಾಗ ತಕ್ಷಣ ಕೃಷ್ಣನ ಕೆಳಗಡೆ ಇಳಿಸಿ ಅಡಿಗೆ ಮನೆಗೆ ಹೋಗಿ ಹಾಲನ್ನ ಉಕ್ಕು ತರದ ಪಾತ್ರೆಯನ್ನ ಇಳಿಸ್ಬಿಟ್ಟು ಅದಕ್ಕೆ ಕೃಷ್ಣನಿಗೆ ತಾಯಿ ಬಿಟ್ಟೋದ್ಲು ಅಂತ ಕೋಪಕ್ಕೆ ಅಲ್ಲಿದ್ದ ಮೊಸರು ಗಡಿಗೆ ಬೆಣ್ಣೆ ಎಲ್ಲನೂ ತೆಗೆದುಕೊಂಡು ಏಕಾಂತ ಸ್ಥಳಕ್ಕೆ ಹೋಗಿ ಸೇವಿಸತೊಡಗಿದ. ಜೊತೆಗೆ ಹುಸಿ ಕಣ್ಣೀರು ಕೂಡ ಇರುತ್ತೆ. ಮರಳಿ ಬಂದ ಯಶೋದ ಮಗನಿಗಾಗಿ ಎಲ್ಲ ಕಡೆ ಹುಡುಕಾಡಿದನು. ಅವನು ಮರದ ದೊಡ್ಡ ಹೊರಳಕಲ್ಲಿನ ಮೇಲೆ ಕುಳಿತಿರುವುದನ್ನು ಕಂಡಿತು. ಕೈಯಲ್ಲಿ ಕೋಲಿಡಿದು ಬರುತ್ತಿದ್ದ ತಾಯಿಯನ್ನು ಕಂಡು ಹೆದರಿದ. ಕೃಷ್ಣ ಅಲ್ಲಿಂದ ಓಡಲಾರಂಭಿಸಿದ. ಶ್ರೇಷ್ಠ ಯೋಗಿಗಳಿಗೂ ಸಿಗದ ದೇವೋತ್ತಮ ಪರಮ ಪುರುಷನನ್ನು ಹಿಡಿಯಲು ಯಶೋದ ಅವನನ್ನು ಬೆನ್ನಟ್ಟಿದನು. ದೇವೋತ್ತಮ ಪರಮ ಭಕ್ತೆ ಯಶೋದೆಗಾಗಿ ಮಗುವಾಗಿ ಆಡುತ್ತಿದ್ದ. ಕೊನೆಗೂ ಅವಳ ಕೃಷ್ಣನನ್ನು ಹಿಡಿಯುವಲ್ಲಿ ಯಶಸ್ವಿಯಾದಳು. ಅವನ ಎದರಿದ ಕಣ್ಣುಗಳನ್ನು ಕಂಡ ಯಶೋದ ಕೋಲನ್ನು ಎಸೆದು ಬಿಟ್ಟಳು. ಅವನಿಗೆ ಬೇರೆ ಶಿಕ್ಷೆ ಕೊಡಲು ನಿರ್ಧರಿಸಿದಳು. ಹಗ್ಗದಲ್ಲಿ ಅವನನ್ನು ಕಟ್ಟಿ ಹಾಕಲು ಮುಂದಾದಳು. ಆದರೆ ಭಗವಂತನನ್ನು ಹಾಗೆ ಕಟ್ಟುವುದು ಅಸಾಧ್ಯವೆಂದು ಅವಳಿಗೆ ತಿಳಿದಿರಲಿಲ್ಲ. ಅವನನ್ನು ಕಟ್ಟು ಹಾಕಲು ಪ್ರಯತ್ನಿಸಾಗದಾಗಲೆಲ್ಲ ಹಗ್ಗ ಸಾಲದಾಗುತ್ತಿತ್ತು. ಕೃಷ್ಣನ ಮೊಸರಿನ ಮಡಿಕೆ ಒಡೆದದ್ದು ಮತ್ತು ಯಶೋಧ ಅವನನ್ನು ಹೊರಳಕಲ್ಲಿಗೆ ಕಟ್ಟಿ ಹಾಕಿದ ಪ್ರಸಂಗ ನಡೆದದ್ದು ದೀಪಾವಳಿಯ ದಿನದಂದು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳಿದ್ದಾರೆ, ಭಗವಂತನ ಈ ಲೀಲೆಯನ್ನು ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದ 9ನೇ ಅಧ್ಯಾಯದಲ್ಲಿ ವ್ಯಾಪಕವಾಗಿ ವಿವರಿಸಲಾಗಿದೆ. ಹರೇ ಕೃಷ್ಣ. ಇಂದು ದಾಮೋದರ ಲೀಲೆಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ.